ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಪರೀಕ್ಷೆಗಳ ಬಗ್ಗೆ ಭಯ ಬೇಡ, ಕೋಚಿಂಗ್ ಗುರುನಲ್ಲಿ ಸಿಗುತ್ತೆ ಉತ್ತಮ ಮಾರ್ಗದರ್ಶನ. ನೀಟ್, ಸಿಇಟಿ, ಜೆಡಬ್ಲ್ಇ, ಯುಪಿಎಸ್ಸಿ, ಸಿಎಲ್ಎಟಿ, ಕ್ಯಾಟ್ ವಿವಿಧ ಪರೀಕ್ಷೆಗಳ ಬಗ್ಗೆ ಪರಿಣಿತರಿಂದ ಸಲಹೆ. ನ್ಯೂಸ್ ಫಸ್ಟ್ ಆಯೋಜಿಸಿರೋ ಮೆಗಾ ಎಜುಕೇಷನ್ ಎಕ್ಸ್ಪೋಗೆ ಇವತ್ತೇ ಕೊನೆ ದಿನ. ಬೆಂಗಳೂರಿನ ಸಿಟಿವಿವಿಯ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಸಂಜೆವರೆಗೂ ಎಕ್ಸ್ಪೋ. ಏನಿಲ್ಲ ರಾಜ್ಯಕ್ಕೆ ಚೊಂಬು ಕೊಟ್ಟಿರುವ ಕೇಂದ್ರ. ನಿತೀಶ್ ಮೆಚ್ಚಿಸಿ ಕುರ್ಚಿ ಉಳಿಸಿಕೊಳ್ಳಲು ಮೋದಿ ಹರಸಾಹಸ. ಎಕ್ಸ್ನಲ್ಲಿ ಹಲವು ಪೋಸ್ಟ್ ಮಾಡಿ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕಾದ ಅನ್ಯಾಯದ ಬಗ್ಗೆ ಕಾಂಗ್ರೆಸ್ ಆಕ್ರೋಶ. ಕೇಂದ್ರ ಬಜೆಟ್ನಲ್ಲಿ ರಾಜ್ಯವನ್ನ ಕಡೆಗಣಿಸಿರೋದಕ್ಕೆ ಆಕ್ರೋಶ. ನಮ್ಮ ತೆರಿಗೆ ನಮ್ಮ ಹಕ್ಕು ಮಾದರಿಯಲ್ಲೇ ಮತ್ತೊಂದು ಹೋರಾಟಕ್ಕೆ ಚಿಂತನೆ. ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆಗೆ ಸಜ್ಜಾದ ಸಚಿವರು. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಭಿನ್ನರ ಒತ್ತಾಯ. ಯಡಿಯೂರಪ್ಪ ಸೈಲೆಂಟ್ ಆಗಿರೋದ್ರಿಂದ ಹೈಕಮಾಂಡ್ಗೆ ಟೆನ್ಷನ್. ಸದ್ಯಕ್ಕೆ ವಿಜಯೇಂದ್ರರನ್ನೇ ಮುಂದುವರಿಸೋಕೆ ಹೈಕಮಾಂಡ್ ಒಲವು. ರಾಮುಲು ಮುನಿಸು ಶಮನಕ್ಕೆ ಬಿಜೆಪಿ ನಾಯಕರ ಕಸರತ್ತು. ರಾಜ್ಯಸಭೆ ಸದಸ್ಯ ಸ್ಥಾನ ನೀಡಲು ರಾಮುಲು ಮನವಿಗೆ ತಯಾರಿ. ದೆಹಲಿ ಎಲೆಕ್ಷನ್ ಬಳಿಕ ಕೇಂದ್ರ ನಾಯಕರ ಭೇಟಿಗೆ ರಾಮುಲು ಪ್ಲಾನ್. ಅನುದಾನ ಸರಿಯಾಗಿ ಬರ್ತಾ ಇಲ್ಲ. ಶಾಸಕನಾಗಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ಸಮಸ್ಯೆಗಳಿದ್ದಾವೆ, ಅವನ್ನ ಬಹಿರಂಗಪಡಿಸಲ್ಲ. ಸಿಎಂ ಜೊತೆ ಮಾತಾಡ್ತೀನಿ, ಆದ್ರೆ ರಾಜೀನಾಮೆ ವಾಪಸ್ ಪಡೆಯಲ್ಲ. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಬಳಿಕ ಶಾಸಕ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ. ನಕ್ಸಲ್ ಮುಕ್ತವಾಗುವತ್ತ ಕರ್ನಾಟಕ. ಇಂದು ಶರಣಾಗಲಿರುವ ಕುಂದಾಪುರ ಮೂಲದ ನಕ್ಸಲ್ ಮಹಿಳೆ ತೊಂಬೊಟ್ಟು ಲಕ್ಷ್ಮಿ ಶಸ್ತ್ರತ್ಯಾಗ ಮಾಡಿ ಸಾಮಾಜಿಕ ಜೀವನಕ್ಕೆ ವಾಪಸ್. ಹಿನ್ನೆಲೆ ಕುಟುಂಬ ಖುಷ್. ರಾತ್ರಿ ವೇಳೆ ಪೊಲೀಸ್ ಅಧಿಕಾರಿ ಅಂತ ಹೇಳಿ ವಿದ್ಯಾರ್ಥಿನಿಯರ ರೂಮ್ಗೆ ನುಗ್ಗಿದ್ದ. ಹೋಂಗಾರ್ಡ್ನಿಂದಲೇ ಹುಡುಗಿಯರಿಗೆ ಕಿರುಕುಳ. ಬೆಂಗಳೂರಿನ ಸದಾಶಿವನಗರ ಪೊಲೀಸರಿಂದ ಸುರೇಶ್ ಬಂಧನ. ಆನ್ಲೈನ್ನಲ್ಲಿ 10 ಲಕ್ಷ ರೂಪಾಯಿ ಸಾಲ. ಎಲ್ಲ ಕಟ್ಟಿ 99 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಬರೋಬ್ಬರಿ 58,000 ದಂಡ. ದಾವಣಗೆರೆ ಮೂಲದ ಚಂದ್ರಶೇಖರ್ ಅಳಲು. $3 ಲಕ್ಷ ಸಾಲಕ್ಕೆ 4 ಲಕ್ಷ ಕಟ್ಟಿದ್ರು ಮುಂದುವರಿದ ಕಿರುಕುಳ. ಇನ್ನು 2 ಲಕ್ಷ ಕಟ್ಟಬೇಕು ಅಂತ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಮಾನಸಿಕ ಹಿಂಸೆ. ಚಿಕ್ಕಮಗಳೂರಲ್ಲಿ ಮನೆಯನ್ನೇ ಬಿಟ್ಟ ದಂಪತಿ. ನಿಮ್ಮ ಮೇಲೆ ಲೋಕಾಯುಕ್ತ ಕೇಸ್ ಇದೆ ಅಂತ ಹೇಳಿ ಹಣಕ್ಕೆ ಬೇಡಿಕೆ. ಫೋನ್ ಪೇ ಮಾಡುವಂತೆ ಬೆದರಿಕೆ. ವಿಜಯಪುರದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಅಂತ ಓಡಾಡ್ತಾ ಇದ್ದ ನಕಲಿ ಆಸಾಮಿ ಈಗ ಪೊಲೀಸರ ಅತಿಥಿ. ಹಣ ಕೊಡ್ತೀವಿ ಅಂತ ವಂಚಿಸಿದ ಮೈಸೂರಿನ ಸೈಬರ್ ಖದೀಮರ ಗ್ಯಾಂಗ್. ಯಾರ್ಯಾರದ್ದೋ ದಾಖಲೆ ಬಳಸಿ ಬ್ಯಾಂಕ್ಗಳಲ್ಲಿ ಅಕೌಂಟ್, ಸಿಮ್ ತಗೊಳ್ಳೋಕೆ ಕೊಡೋ ದಾಖಲೆಗಳನ್ನ ಬಳಸಿ ಹಾಕ್ತಿದ್ರು ಟೋಪಿ. ಜನರೇ ಸಿಮ್ ಖರೀದಿಸುವ ಮುನ್ನ ಎಚ್ಚರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಕ್ಷೇತ್ರದಲ್ಲಿ ಮತ್ತೋರ್ವ ಬಾಣಂತಿ ಸಾವು. 4 ದಿನಗಳ ಅಂತರದಲ್ಲಿ ಬೆಳಗಾವಿ ತಾಲೂಕಿನಲ್ಲೇ 2ನೇ ಬಾಣಂತಿ ಕೊನೆಯುಸಿರು. ಸಿಸೇರಿಯನ್ ಮೂಲಕ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಗಂಗವ್ವ ಸಾವಿನ ಬಗ್ಗೆ ಪ್ರಶ್ನೆ ಉದ್ಭವ. ಜೆಪಿ ನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ. ಒಂಟಿಯಾಗಿ ಎಂಟ್ರಿ ಕೊಟ್ಟ ಖದೀಮನಿಂದ ಕೃತ್ಯ. ಕೆಲವೇ ನಿಮಿಷಗಳಲ್ಲಿ ಕದ್ದು ಪರಾರಿ. ಪೊಲೀಸ್ ಠಾಣೆಗೆ ದೂರು. ಕುಂಭಮೇಳಕ್ಕೆ ವಿಮಾನ ಪ್ರಯಾಣ ದರದಲ್ಲಿ ಇಳಿಕೆ. 50% ಕಡಿತ ಮಾಡ್ತೀವಿ ಎಂದ ವಿಮಾನಯಾನ ಇಲಾಖೆ. ಮುಂದಿನ ದಿನದಲ್ಲಿ ಮತ್ತಷ್ಟು ಹೆಚ್ಚು ಮಂದಿ ಪ್ರಯಾಗ್ರಾಜ್ಗೆ ಭೇಟಿ ನಿರೀಕ್ಷೆ. ಅಭಿಮಾನಿಗಳಿಗೆ ದರ್ಶನ್ ಕೊಟ್ಟರು ಬಿಗ್ ಶಾಕ್. ಡೆವಿಲ್ ನಂತರದ ಸಿನಿಮಾಗಳ ಅಡ್ವಾನ್ಸ್ ವಾಪಸ್. ಮುಂದೇನು ಅಂತ ಫ್ಯಾನ್ಸ್ ವಲಯಗಳಲ್ಲಿ ಚರ್ಚೆ ಜೋರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.